ಇನ್ನ ಒಂದು ಕೇಳ್ಪಟ್ವಿ, ನಿಮ್ಮ ಮಾವನ್ ಜೊತೆ ಪಾರ್ಟಿ ಮಾಡ್ಬೇಕು ಅಂತ ಆಸೆ ಇತ್ತು ಅಂತ. ಫುಲ್ಫಿಲ್ ಆಯ್ತಾ? ಎಲ್ಲಿ ಸರ್ ಏನ್ರಿ ಥೈಲ್ಯಾಂಡ್ ಹೋಗ ಅಲ್ಲಲ್ಲ, ನಾರ್ಮಲ್ ಆಗಿ ಆಯ್ತು ಆಯ್ತು ಆಯ್ತು. ನಾವು ಅಕ್ಷತಾ ಚಾಮುಂಡಿ ಅವರ ಬೆಟ್ಟಕ್ಕೆ ಹೋಗಿ ರೆಸಾರ್ಟ್ಗೆ ಹೋಗಿ ಮಾಡ್ಕೊಂಡ್ ಹೌದಾ? ಹೌದು ಓಕೆ, ರ್ಯಾಪಿಡ್ ಫೈರ್ ಇದೆ. ಹೌದು ಸೊ sir. ಒಬ್ಬೊಬ್ಬರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಅವ್ರಲ್ಲಿ ಇಷ್ಟ ಆಗುವಂತದ್ದೇನು, ಇಷ್ಟ ಆಗದೆ ಇರುವಂತದ್ದೇನು. ಸೊ ಮೊದಲನೇದಾಗಿ ಹಂಸ ಅವರು. ಸರ್ ಹಂಸ ಅವ್ರು ಇದ್ದಾಗ ನಾನು ಹೋಗಿರ್ಲಿಲ್ಲ, ಬಟ್ ಆದ್ರೆ ನಾನು ನೋಡಿರೋ ಪ್ರಕಾರ ಮೆಚ್ಯೂರ್ಡ್ಲಿ ಕ್ಯೂಟ್ ಸರ್. ಹ್ಮ್. ಹೌದು, ಇಷ್ಟ ಆಗ್ದಿರೋ ಗುಣ ನನಗೆ ಗೊತ್ತಿಲ್ಲ ಸರ್. ಅದು ಐ ವಾಸ್ ನಾಟ್ ಮಿಂಗಲ್ ಆಗಿರ್ಲಿಲ್ವಲ್ಲ. ಸೊ ಮಾನಸ. ಮಾನಸ ಅದೇ ಒಂದು ಕ್ಯೂಟ್ ಆಗಿರೋ ಟಗರು ಪುಟ್ಟಿ. ಲಾಯರ್ ಜಗದೀಶ್. ಅನ್ಮೆಚ್ಯೂರ್ಡ್ ಸರ್, ನಾಟ್ ಮೆಚ್ಯೂರ್ಡ್. ಧರ್ಮ. ಧರ್ಮ ಅವರು ಇದಿದ್ ಒಳ್ಳೆ ವ್ಯಕ್ತಿ. ಮನೇಲಿ ಬಿಗ್ ಬಾಸ್ ಮನೇಲಿ ಇದ್ದಿದ್ದು ಒಂದು ಏಕೈಕ ಒಳ್ಳೆ ವ್ಯಕ್ತಿ ಅಂದ್ರೆ ಅಯ್ಯಪ್ಪನೇ. ಹ್ಮ್. ಬಟ್ ಆದ್ರೆ ನಾನು ಬತ್ತಿದಂಗೆ ಕಳ್ಸ್ಬಿಟ್ರು ಅವ್ರನ್ನ ಆಚೆ. ಅದೇ ನಾ ಒಂದು ಬೇಜಾರಿದ್ದೆ ಅಷ್ಟೇ. ಅನುಷಾ. ಅನುಷಾ ಎಕ್ಸ್ಟ್ರೀಮ್ಲಿ ಕ್ಯೂಟ್. ಗೋಲ್ಡ್ ಸುರೇಶ್. ಗೋಲ್ಡ್ ಸುರೇಶು ಅಮಾಯಕ ರೌಡಿ ಸರ್. ಅವನು ಹ? ಅಮಾಯಕ ರೌಡಿ. ಅವನು ಪಾಪ ಮಾತಾಡೋ ಗೊತ್ತಾಗಲ್ಲ, ಕಿರ್ಚಾಡ್ಬಿಡ್ತಾನೆ. ಹ. ಆಮೇಲೆ ನೋಡ್ರಿ ಅವನ ಅಷ್ಟು ಒಳ್ಳೆ ಗುಣಗಳಿದೆ, ಅಷ್ಟು ಒಳ್ಳೆ ವ್ಯಕ್ತಿ, ಅದ್ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ನಿಮ್ಮ ಮತ್ತೆ ಅವರು ಒಂದು ಮಾತಿಗೆ ಮಾತಾದಾಗ ನಾನು ಹೌದು. ತೆಗೆದ್ಬಿಡಿ ಬಾಗಿಲು ಹೋಗ್ರು, ಹೌದು, ಬಾಗ್ಲೆಲ್ಲ ಹೊಡಿಯಕ್ ಏನು ಹೋಗಿದ್ರು. ಹೋಗಿರಲ್ಲ, ಸುಮ್ಮನೆ ಸರ್ ಅವನು ಸುಮ್ನೆ ಹೊಡೆದಿದ್ದು. ಅವನಿಗೂ ಗೊತ್ತು ತೆಗಿಯಲ್ಲ ಅಂತ. ಹ. ಅದನ್ನೇ ಹೇಳಿದ ಅಮಾಯಕ ಅವನು ಅಂತ. ತುಂಬಾ ಒಳ್ಳೆಯವನು. ಆದ್ರೆ ಅವನಲ್ಲಿರೋ ಒಳ್ಳೊಳ್ಳೆ ಗುಣಗಳನ್ನ ಅವ್ನ ಆಚೆಗಡೆ ತೋರಿಸ್ಬಿಟ್ರೆ ತುಂಬಾ ಜನಕ್ಕೆ ಇಷ್ಟ ಆಗ್ತಾನೆ. ಬಟ್ ಅದೇ ಅವ್ನ್ ಇನ್ನೊಂದು ಫೇಸ್, ಅದೇ ಕೋಪ ಬಂದಾಗ ಬೇರೆ ತರ ಆಗ್ಬಿಡ್ತಾನೆ ವ್ಯಕ್ತಿ. ಅದಿಲ್ದೆ ತುಂಬಾ ಒಳ್ಳೆ ಸುರೇಶ್. Okay. ಹನುಮಂತು. ಹನುಮಂತು ಸೈಲೆಂಟ್ ಮಾಸ್ಟರ್ ಮೈಂಡ್. ಐಶ್ವರ್ಯ. ಐಶ್ವರ್ಯ ಇನ್ನೋಸೆಂಟ್ ಗೇಮ್ ಚೇಂಜರ್ ಸರ್. ಶಿಶಿರ್. ಶಿಶಿರ್ ಅದೇ ತುಂಬಾ ಟ್ಯಾಲೆಂಟೆಡ್ ಪರ್ಸನ್. ಹ್ಮ್. ಸ್ವಲ್ಪ ಮನೇಲಿ ಹುಷಾರಾಗ್ಬಿಟ್ಟಿದ್ರೆ ಇನ್ನ ಅದ್ಭುತವಾಗಿ ಟಾಪ್ 6 ಅಲ್ಲೂ ಇರೋ ಎಲ್ಲಾ ಕೆಪಾಸಿಟಿ ಇದ್ದಂತ ವ್ಯಕ್ತಿ. ಬಟ್ ಆದ್ರೆ ಅದನ್ನೇ ಹಿ ಡಿಡ್ಂಟ್ ಯೂಸ್ ಹಿಸ್ ಬ್ರೈನ್ಸ್ ಅನ್ಸುತ್ತೆ. ಯಮುನಾ. ಯಮುನಾ ಮ್ಯಾಮ್ ಟ್ಯಾಲೆಂಟೆಡ್, ಓವರ್ ಟ್ಯಾಲೆಂಟೆಡ್ ಡ್ಯಾನ್ಸರ್. ಹ್ಮ್. ಅದ್ಭುತವಾದಂತ ಕಲೆ ಇರುವಂತ ವ್ಯಕ್ತಿ. ಹ್ಮ್. ಬಟ್ ಆದ್ರೆ ಯಾವ ರೀಸನ್ ಅವ್ರು ಫಸ್ಟ್ ವಾರದಲ್ಲಿ ಆಚೆ ಬಂದ್ರು ಅಂತ ಗೊತ್ತಿಲ್ಲ. ಅವ್ರ ಅಕಸ್ಮಾತ್ ಇದ್ದಿದ್ರೆ ಇನ್ನ ಮನೇಲಿ ತುಂಬಾ ಅಬ್ರ ಮಾಡ್ತಿದ್ರು ಅಂತ ನನ್ಗೆಲ್ಲೋ ಪರ್ಸನಲಿ ಫೀಲ್ ಆಗಿದ್ದು. ಹ್ಮ್. ಬಟ್ ಆದ್ರೆ ಎಲ್ಲೋ ಲಕ್ಕು ಜೊತೆಗಿರಲಿಲ್ಲ ಅನ್ಸ್ತು. ಧನ್ರಾಜ್. ಧನ್ರಾಜ್ ಅಮಾಯಕ ಸರ್, ತೀರಾ ಅಮಾಯಕ. ಪೆದ್ದಂಬಟ್ಟ ಅಂತೀನಿ ನಾನು ಅವನ್ನ. ಹ. ಅದೇ ಅವನು. ಶೋಭಾ ಶೆಟ್ಟಿ. ಅದೇ ವೈಲ್ಡ್, ಶಿ ಇಸ್ ವೆರಿ ವೈಲ್ಡ್. ಬಟ್ ಆದ್ರೆ ಇಲ್ಲಿ ಯಾಕೋ ಏನೋ ಆಯ್ತು ಗೊತ್ತಿಲ್ಲ. ರಂಜಿತ್ ಇಸ್ ಅ ಫೈಟರ್. ಓಕೆ. ಬಾಸ್ ಚೈತ್ರ ಅವರು. ಚೈತ್ರ ಕಳ್ಳಿ ಸರ್. ಕೇಳಿಸ್ಕೊಂಡ್ಬಿಟ್ರೆ. ಅಂದ್ರೆ ತುಂಬಾ ಒಳ್ಳೆಯವಳು, ಸಂಜೆ ಮೇಲೆ ಸಿಗ್ಬಾರ್ದು. ತಲೆಗೆ ಹಾಕ್ತಾರ. ಓಕೆ. ಉಗ್ರ ಮಂಜೂರು. ತುಂಬಾ ಒಳ್ಳೆ ವ್ಯಕ್ತಿ, ಸಂಜೆ ಮೇಲೆ ಸಿಗ್ಬಾರ್ದು. ಅವರು ಅಷ್ಟೇ. ಯಾರಪ್ಪದು? ಹನುಮಂತು. ಅದೇ ಹನುಮಂತ ಹೇಳಿದ್ನಲ್ಲ, ಸೈಲೆಂಟ್ ಮಾಸ್ಟರ್ ಮೈಂಡ್. ಮೋಕ್ಷಿತಾ. ಮೋಕ್ಷಿತಾ ನೇರ ನುಡಿ, ಹ್ಮ್. ನೇಚರ್ ಚೆನ್ನಾಗಿದೆ, ಫ್ಯೂಚರ್ ಚೆನ್ನಾಗಿರುತ್ತೆ. ಭವ್ಯ ಇಸ್ ಅ ಫೈಟರ್. ಬಟ್ ಆದ್ರೆ ಹೆಂಗ್ ಆಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಅವಳಿಗೆ. ಗೌತಮಿ ಅದೇ ನನಗನ್ಸಿದ ಪ್ರಕಾರ ಅವರು ಆ ವ್ಯಕ್ತಿ ಅಲ್ಲ, ಅದನ್ನ ಬೇರೆ ತರ ಪೋರ್ಟ್ರೇ ಮಾಡ್ತಾ ಇದಾರೆ ಅಂತ. ಬಟ್ ಆಚೆ ಬಂದ್ಮೇಲೆ ನನಗೆ ಅವ್ರ ಫ್ರೆಂಡ್ಸ್ ಮೂಲಕ ಗೊತ್ತಾಗಿದ್ದು ಅಂದ್ರೆ ಆ ವ್ಯಕ್ತಿ ಇರೋದೇ ಹಂಗೆ ಅಂತೆ. ಸೊ ನಾನೆಲ್ಲೋ ತಪ್ಪಾಗಿ ತಿಳ್ಕೊಂಡಿದ್ದೆ ಅವ್ರ ಬಗ್ಗೆ ಅಂತೆಲ್ಲೋ ಅನ್ನಿಸ್ತು. ಒಳ್ಳೇದಾಗ್ಲಿ ಅವ್ರ ಫ್ಯೂಚರ್ಗೆ. ಅನುಷಾ. ಹೇಳಿದ್ನಲ್ಲ, ಕ್ಯೂಟೆಸ್ಟ್. ತ್ರಿವಿಕ್ರಮ್ ಡೇರಿಂಗ್ ಮಾಸ್ಟರ್ ಮೈಂಡ್. ರಜತ್. ಡೇರ್ ಡ್ಯಾಶಿಂಗ್ ಸರ್. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.